ನೀವು ಇದು ಮಲೇಷ್ಯಾದಿಂದ ಬರ್ತಾ ಇರೋದು, ಅಲ್ಲಿಂದ ಬರ್ತಾ ಸರ್ಕು ಗಿರ್ಕು ಏನು ತಂದಿಲ್ವಾ? ತಂದಿದೆ ಬ್ರದರ್, ಅದು ಇನ್ಕಮ್ ಟ್ಯಾಕ್ಸ್ ಆಫೀಸರು ಹಿಡಿದ್ಬಿಟ್ರು. ಇನ್ಕಮ್ ಟ್ಯಾಕ್ಸು ಏರ್ಪೋರ್ಟಲ್ಲಿ? ಮವ ಇನ್ಕಮ್ ಟ್ಯಾಕ್ಸ್ ಅವರ ಸ್ಪೆಲ್ಲಿಂಗ್ ಮಿಸ್ಟೇಕು. ಅದೇ ಏನೋ ಅದು ಕಾಸ್ಟ್ಯೂಮರ್ ಹಿಡಿದ್ಬಿಟ್ರು. ಕಾಸ್ಟ್ಯೂಮರ? ಕಸ್ಟಮ್ಸಾ? ಮಗ ಕಸ್ಟಮ್ಸ್ ಇಟ್ಕೊಂಡ್ರಾ? ದಿನಕ್ಕೆ ದಿನ ಎಕ್ಸಾಕ್ಟ್ಲಿ. ಹಂಗಂದ್ರೆ ನೀವು ಮಲೇಷ್ಯಾ ಏನು ತಂದಿಲ್ವಾ? ಏನು ತಂದಿಲ್ವ ಅಂತ ಏನು ಪ್ರಯೋಜನ ಇಲ್ಲ. ಹಂಗಂದ್ರೆ ಬನ್ನಿ ವಾಪಸ್ ಮನೆಗೆ ಹೋಗೋಣ. ಈಗ ಬಾಪ ನೀನು ಸರ್ಕು ಅಂತ ಹೇಳಿದ್ಮೇಲೆ ಯಾಕೋ ಬಾಡಿ ಜರ್ಕೊಡಿತಾ ಇದೆಯಲ್ಲ ಮಾವ. ಅದೆಲ್ಲ ಏನು ಬೇಡ, ಬನ್ನಿ ಪ್ಲೀಸ್, ಬನ್ನಿ ಹೋಗೋಣ. ಅದ್ಯಾಕಪ್ಪ? ಬಾಡಿ ಅಂತಂದ್ಮೇಲೆ ಅವಾಗ ಆಯಿಲ್ ಸರ್ವಿಸು ಆಯ್ತಾ ಇರ್ಬೇಕು. ಅಣ್ಣಯ್ಯ ಸೂರ್ಯ ನೋಡಪ್ಪ, ಇಲ್ಲಿ ಲೋಕಲ್ ಈ ಏನು ಸಿಗಕ್ಕಿಲ್ವಾ? ಸಿಗುತ್ತೆ, ಆದ್ರೆ ನೀವು ಮಲೇಷ್ಯಾದವ್ರು. ಯಾವನ್ ಹೇಳಿದ್ದು ಮವ? ನೀವು ಮಲೇಷ್ಯಾದವ್ರಲ್ವಾ? ಅದು ಮೊನ್ನೆವರೆಗೂ ನಾನು ಮತ್ತೆ ಮಲೇಷ್ಯಾ ಹೋಗೋರ್ಗು ಇಂಡಿಯನ್ ತಾನೆ. ಓ ಹಂಗೆ ಹಂಗೆ ಸ್ವಲ್ಪ ಸರ್ಕು ತರ್ಸಪ್ಪ. ಇದೆಲ್ಲ ಕಣೋ ದೋಸ್ತ ಮಾಡೋಕ್ ಮಗ ನೋಡೋಣ. ಸೂರ್ಯ ಬೇಡ ಕಣೋ, ಮನೇಲಿ ಗೊತ್ತಾದ್ರೆ ಬೈತಾರೋ. ಇರೋ ನಿಮಿಷ ಅಪರೂಪ ಕೊಂಡ್ರು. ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಮನೆಗ್ ಬಂದಿಲ್ಲ ಅಂತ ಬೈಬೇಡಿ ನೀವು, ಹನಿ ನೀರಾವರಿಯ ನಡೆಸಿದ್ದೀವಿ ನಾವು. ಏನಪ್ಪ ಮಾಡ್ತಿದ್ದೀನಿ ನೀನು? ನೀರ್ ಹಾಕ್ತಾ ಇದ್ದೀನಿ. ಈ ನೀರು ಕುಡಿಯೋಕೆ ಮಲೇಷ್ಯಾದಿಂದ ಲಕ್ಷದೇವನಹಳ್ಳಿಗೆ ಬರ್ಬೇಕೇನಪ್ಪ ನಾನು. ಅದು ಹಂಗಲ್ಲ, ಅದು ತುಂಬಾ ರಾ ಹೊಡೆದ್ ಬಿಟ್ರೆ ಆಮೇಲೆ ರಾ ಆಗ್ಬಿಡೋದಿಲ್ವಾ? ಸುಮ್ಗಿರಪ್ಪ ನೀನು. ಹಿಂಗೆಲ್ಲ ಹೇಳ್ಬಿಟ್ಟು ಗಂಡಸ್ ಜಾತಿಗೆ ಅವಮಾನ ಮಾಡ್ಬೇಡ ನೀನು. ಅದನ್ನ ಅಯ್ಯೋ ಅನ್ಸ್ಬಾರ್ದು. ನೀನು ಹಾಕಪ್ಪ ನೀನು. 1 ಕ್ವಾರ್ಟರ್ಗೆ 60 ml ನೀರು ಹಾಕು ಸಾಕು. ಒಪ್ಪಿಸ್ಕೋಬೇಕು. ನಮ್ದು ಸಣ್ಣದ್ರಲ್ಲಿ ಹಾಕಪ್ಪ ನಮ್ದಕ್ಕೆ. ಅಯ್ಯೋ ಇರಿ ಬ್ರದರು, ಕುಡಿಯಕ್ಕೆ ರೀತಿ ನೇಮ ನಿಷ್ಠೆ ಅಂತ ಇದೆ. ಕುಡಿಯೋ ನೀರಿಗೆ ಬೆಳ್ಳ ಹಾಕ್ಬಿಟ್ರೆ ಮೂರ್ಖ ಅಂತ ಕರೀತಾರೆ, ಕುಡಿಯೋ ಎಣ್ಣೆಗೆ ಬೆಳ್ಳ ಹಾಕ್ಬಿಟ್ರೆ ಕುಡ್ಕ ಅಂತ ಕರೀತಾರೆ. ಇದನ್ನ ಹಂಗೆ ಕುಡಿಯೋ ನೀರಿಗೆ ಬೆಳ್ಳ ಹಾಕ್ಬಿಟ್ಟು 3 ಸಾರಿ ಸುಪ್ಪು ಶಿವ ಅಂತ ಹೇಳ್ಬಿಟ್ಟು ಹಂಗೆ ಎತ್ಕೊಂಡ್ಬಿಟ್ಟು ಅಯ್ಯೋ 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 ಅಯ್ಯ ಏನಾಯ್ತು? ಏನಪ್ಪ ಅದನ್ನು? ಹೌದು ಆಯ್ತು, ದೇವಸ್ಥಾನಕ್ಕೆ ಹೋಗಿಲ್ಲ ನಾವು. ಯಾವ್ದೋ ಪ್ರಸಾದ ಇದಾ? ಈಗ ತಾನೇ ಹೊಟ್ಟೆ ಒಳಗೆ 1 ಕ್ವಾರ್ಟರ್ ಹೋಗಿದೆ. ಅದು ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಅದು ಕೆಲಸ ಮಾಡಕ್ ಶುರು ಮಾಡ್ಲಿ, ಆಮೇಲೆ ಇನ್ನೊಂದು ಕ್ವಾರ್ಟರ್ ಕುಡಿರಂತೆ. ಕ್ವಾರ್ಟರ್ ನನಗೆ ಒಳ್ಳೆ ಹಾಲು ಕುಡ್ದಂಗೆ. ನೀನು ಹಾಕಪ್ಪ, ನೀನು ಹಾಕು. ದಿನಕ್ಕೆ ದಿನ ಗೋತಾ. ಹೌದೌದು, ದಿನಕ್ಕೆ ದಿನ. ಫಸ್ಟ್ 30, ಆಮೇಲೆ 60, ಮತ್ತೆ 90, ಆಮೇಲೆ ಪಲ್ಟಿ. ನಾನು ಗೋಡ, ನಮ್ಮ ಹುಡುಗಿ ಸೋಡ, ಹಾಕೋ ಬೀಡ. ಇದಕ್ ಬೇಡಿ. ದಿನ ಓಟಿ ಕೊಡ್ತಿದ್ದ ಅವನಿಗೆ. ಓಲ್ಡ್ ಸಂಡಾಸಿ ಕೊಡಿಸ್ಬಿಟ್ರೆ ನನ್ನ ಪಾಲ್ಗೆ ಇದು ಮಾನ. ಸ್ವಾಮಿಗಳೇ, ಓಟಿ ಓ ಮತ್ತ ನಮ್ಮ ಹಳೆ ಊರಲ್ಲಿ ಅವರು ಹಣದಲ್ಲಿ ರಿಚ್ ಅಂದ್ಕೊಂಡಿದ್ದೆ, ಅವ್ರನ್ನ ಕುಡಿಯೋದ್ರಲ್ಲ ರಿಚ್ ಮಾಡ್ಬಿಟ್ರಲ್ರು. ಸಾಕು ಬಂದ್ರು, ಮನೆಗೆ ಹೋಗೋಣ, ಟೈಮ್ ಆಯ್ತು. ಇದೆ ಅವರು. ಬನ್ನಿ ಇಲ್ಲಿ. ಏನು ಹೇಳಿ ಮವ? ಬ್ರಾಸ್ಲೆಟ್ ಕೊಟ್ಟಿಲ್ವಾ? ಬನ್ನಿ ಇಲ್ಲಿ. ಬಂದ್ಬಿಡೋ ಬೇಗ, ಆಮೇಲೆ ಬ್ರಾಸ್ಕೆಟ್ ಕಿತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡಿದ್ದು ಒಳ್ಳೇದೈತಿ, ಅಂದ್ರೆ ಪ್ಯಾಂಟ್ ಎಳೆದು ಬಿಡ್ತದೆ ಆಮೇಲೆ. ಹೇಳಿ ಮವ. ಇದೆ ಅದು. ನೀವು ಯಾಕೆ ಕುಡಿಯೋಕ್ಕಿಲ್ಲ? ಏನೋ ಗೊತ್ತಿಲ್ಲ ಮವ, ಯಾವತ್ತೂ ಅಭ್ಯಾಸ ಇಲ್ಲ. ಸ್ವಾಮಿಗಳೇ, ಇನ್ನೊಂದ್ಸರಿ ಹೋಗಿರಿ. ಯಾಕೋ ಹೋಗಿತಾರೆ. ನಾಚಿಕೆದ ಮಾತಾಡ್ತಿದ್ರಲ್ರಿ. ಮನ್ಸ ಕಾವೇರಿ ಕಾರ್ಪೊರೇಷನ್ ನೀರು ಕುಡಿದ ಬೆಳೆದಿದ್ದೇನೆ ಅಂದ್ರೆ ಒಪ್ಕೋಬಹುದು.
ಬೀರು ಬ್ರಾಂದಿ ಕುಡಿದೆ ಬೆಳೆದಿದ್ದೀನಿ ಅಂದ್ರೆ ಎಂತ ಜನ್ಮ ರೀ ಅವಂದು. ಕುಡೀಲಿ. ಗಂಡಸು ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಅದೇ ದೇವ್ರು, ನಿಮಗೆ ಕನ್ನಡ ವರ್ಣಮಾಲೆ ಬರ್ತದ? ಬರುತ್ತೆ ಮವ. ಮತ್ತೆ ಹೇಳಿ ಮತ್ತೆ. ಅಮ್ಮ ಹೋಯ್ತು 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 ಹೋಯ್ತು. ಹೊಡಿದಾರು ಹಿಂಗೈತೆ ಹಿಂಗೈತೆ ಬಾಬಾ ಈ ಅಮೃತನು ಮಿಕ್ಸಿ ಒಪ್ಕೊಂಡು ಕುಡ್ದಾಗ ಹೆಂಗ್ ಕುಡಿದ್ರಲ್ಲ. ಹೆಂಗೆ ಅಂದ್ರೆ ಈ ಗ್ಲಾಸ್ ಹಿಂಗ್ ತಗೋಬೇಕು, ಎಣ್ಣೆ ಹಿಂಗೆ ಹಾಕೋಬೇಕು, ಈ ಬಾಟ್ಲ ಎತ್ಕೋಬೇಕು, ಓಪನ್ ಮಾಡ್ಕೋಬೇಕು, ನೀರ್ ಹಿಂಗ್ ಹಾಕೋಬೇಕು, ಹಿಂಗೆ ಮೂಗಿಟ್ಕೊಂಡ್ಬಿಟ್ಟು ಮತ್ತೆ ಕುಡಿ. ಅಯ್ಯೋ ಅಯ್ಯ ಅಯ್ಯ ಅಯ್ಯೋ ಡ್ರೈವರ್ ಹೆಂಗೆ ನಮ್ಮ ಬಳಿ ಇದ್ರು ಬಣ್ಣಕ್ಕ ಅಮ್ಮ ಎಲ್ಲಿದೆಯಮ್ಮ ಬಂದು ಕೊನೆ ನಾನು ಬುಕ್ಕರ್ ನೋಡ್ಕೊಂಡು ಹೋಗ್ಬಿಡಮ್ಮ. ಅಯ್ಯ ನಿಮ್ ಜೊತೆ ಯಾಕಾದ್ರು ಬಂದು ನಾನು ಅಳಿದವ್ರು ರೋಹಿಣಿ ದಿನಕ ದಿನ ಸ್ವಾಮಿಗಳೇ ಏನ್ರಿ ನೀವು? ಲಿವರ್ ಚಿವುಟೋದು ನೀವೇ, ಕಿಡ್ನಿನ ತೂಗೋದು ನೀವೇ. ಎಂತ ಪರಿಸ್ಥಿತಿ ಅನ್ಬಿಟ್ರಿ ಅವನಿಗೆ ನೀವು? ಒಳ್ಳೇದು. ಕೋಟಿ ಸ್ನಾನಕ್ಕಿಂತ ತೀರ್ಥ ಪಾಡ ಒಳ್ಳೇದಂತ ಕೇಳಿಲ್ಲ ಬ್ರದರ್ ನೀನು? ಅಯ್ಯೋ ಅಯ್ಯೋ ಮಗ, ಅವ್ನು ಹಿಂಗೆ ಕುಡಿತಾ ಇದ್ರೆ ಎದೆ ಮೇಲೆ ಧ್ವಜಾರೋಹಣ ಮಾಡಿಸ್ಕೊಂಡ್ಬಿಡ್ತಾನ. ಲೋ ಮಗ ಅದನ್ನ ಬಿಡು, ಫುಲ್ ಚಿತ್ತಾಗೋನೆ, ಕೇಳ್ಬಿಡು. ಹೌದಲ್ವಾ? ಓ ನಿಧಾನ ನಿಧಾನ ನಿಧಾನ. ಸೌರ್ಯಾ ಬಿಡಲ್ಲ. ಓಕೆ ಸ್ಟಡಿ ಸ್ಟಡಿ ಕೇಳು. ಓ ಸ್ವಾಮಿಗಳ, ನಿಮ್ದು ಇದು ಜನ್ಮಸ್ಥಳ ವಾಸಸ್ಥಳ ಯಾವುದು? ಧರ್ಮಸ್ಥಳಕ್ಕೆ ಹೆಂಗ್ ಹೋಗೋದಂತ ಕೇಳ್ದೆ. ಏಯ್ ಧರ್ಮಸ್ಥಳ ಅಲ್ಲಯ್ಯ, ನಮ್ದು ಜನ್ಮಸ್ಥಳ ವಾಸಸ್ಥಳ ತಾವು ಉಳ್ಕೊಂಡಿರೋದು ಎಲ್ಲಿ ಏನ್ ಕೇಳಿದ್ದು? ನಾನಿರೋದೇ ನನ್ನ ಸ್ಥಳ. ಹಲೋ ದಿನಕ ದಿನ ಸ್ವಾಮಿಗಳೇ, ಇದು ನೀವು ಒಂದ್ಸರಿ ಇವಾಗ ಸ್ಟಡಿಯಾಗಿ ನಿಂತ್ಕೊಳ್ಳಿ ನೋಡೋಣ. ಸ್ಟಡಿ ಆಗಿದ್ದೀರಾ? ಯಾರು ಹೇಳ್ತಾ ಇದೆಯಾ ನೀನು? ಇದಕ್ಕ ದಿನೇಶ್ ಸ್ಟಡಿ ನಮ್ಗೆ ಇಲ್ಲ, ನಮ್ಗೆ ನೋಡಿ ನಮ್ಗೆ ಹಿಂಗ ಆಯ್ಕೊಂಡ ಏನೋ ಮಲೇಷ್ಯಾ ಕೋಣ ಇದ್ದಂಗಿದ್ದಾನೆ. ಲೇ ಈ ಕೋಣನ್ ಬಿಡೋ, ನಿಮ್ಮಣ್ಣ ವಿಕ್ರಾಂತ್ ಏನಾದ ನೋಡೋ. ಹೌದಲ್ಲ, ವಿಕ್ರಾಂತ್ ಯಾವ ಬುರ್ಜ್ ಖಲೀಫಾ ಹತ್ಬಿಟ್ಟಿದ್ದಾನ ಅವನು. ಹೋಗ್ರೋ ನಮ್ಮಣ್ಣ ವಿಕ್ರಾಂತ್ ನೋಡಿ ಹೋಗಿ. ಸರಿ ಏನೋ ಏನೋ ಹಿಂಗೆ ಬಿದ್ದಿದ್ದಾನೆ. ಅಯ್ಯೋ ಅಯ್ಯೋ ದೇವ್ರೆ, ಇವತ್ತು ಈ ಕೋಣಾಗೆ ಆ ವಿಕ್ರಾಂತ್ ರೋಣಾಗೆ ನಾನೇ ಸುರಪಾನ ಮಧುಪಾನ ಎಲ್ಲ ಕುಡಿಸಿದ್ದೀನಿ. ಮನೇಲಿ ಗೊತ್ತಾಗೋದ್ರೆ ನನ್ನ ರಾಮಾಯಣ ಮಾಡಿಬಿಡ್ತಾರೋ. ನಡಿರೋ ನಡಿರೋ, ಯಾರಿಗೂ ಗೊತ್ತಾಗೋ ಇಟ್ಕೊಡು, ಇದೆಲ್ಲ ಕರ್ಕೊಂಡು ಹೋಗೋಣ. ಮೇಲೆ ಮಲೇಸಿ ಅಂಕಲ್, ಇದನ್ನ ಸರಿಯಾಗಿ ಒದ್ಬಿಡ್ತೀನಿ. ನೋಡಯ್ಯ ಇಲ್ಲಿ ಏನು ಮಾಡಿದ್ಯಾ ಅಂತ. ಬೇಡ ಬೇಡ ಅಂದ್ರು ಲೀಟ್ರ್ ಗಟ್ಟೆ ಕುಡಿಸ್ಬಿಟ್ಟು. ಇಲ್ಲಿ ನೋಡಯ್ಯ ಇಲ್ಲಿ ಮನೆಯವರೆಲ್ಲ ನನ್ನ ಮೇಲೆ ಬರ್ತಾರೆ, ನಾನೇ ಇವನು ಕುಡಿಸಿದ್ದು ಅಂತ. ಇವಾಗಲೇ ಹೇಳ್ತಾ ಇದ್ದೀನಿ ಮಲೇಶಿಯಾ ಅಂಕಲ್, ಒಳಗಡೆ ಹೋದ್ಮೇಲೆ ನೀವೇ ಇವನು ಕುಡಿಸಿದ್ದು ಅಂತ ಎಲ್ಲರ ಮುಂದೆ ಸತ್ಯ ಬಾಯ್ಬಿಡ್ಬೇಕು. ಅರ್ಥ ಆಯ್ತಾ? ರೀ ಏನೋ ಇನ್ನು ಸೈಲೆಂಟ್ ಹೋಗ್ಬಿಟ್ಟ. ನಡಿಯೋ ಮಗ, ಸತ್ಯ ಹೇಳ್ಬೋದು. ಹೌದಾ? ಹಂಗಂತ್ಯ? ಕರ್ಕೊಂಡು ಹೋಗೋಣ.
ಮನೋಜ ಎಲ್ಗೂ ಹೋಗಿದ್ದೆ ಇಷ್ಟೊತ್ತು? ಮನೋಜ ನಿನ್ನೆ ಕೇಳ್ತಿರೋದ್ ಕಣೋ. ಅಯ್ಯೋ ಮನೋಜ ಏನಾಯ್ತು? ಏನಾದ್ರು ಬಿಟ್ಟಿಯೇನೋ? ಏನಾದ್ರು ಮಾತಾಡೋ. ಏನು ಆಯ್ತು ಮನೋಜಿಗೆ? ಮನೋಜ ಮನೋಜ್ ಮನೋಜ್ ಏನಾಯ್ತು? ಮನೋಜ್ ಯಾಕೆ ಹಾಗೆ ನೋಡ್ತಿದ್ದೀರಾ? ರೀ ಏನಾಯ್ತು ಇವ್ರಿಗೆ? ಯಾಕೆ ಈ ರೀತಿ ಆಡ್ತಿದ್ದಾರೆ? ಏನಿಲ್ಲ ಮೀನಾ, ಅದು ಕುಡ್ಕೊಂಡು ಬಂದ್ರಾ? ಇಲ್ವೇ, ಅದು ಮಾತಾಡೋ ಮನೋಜ. ನೋಡು ಇವನ್ನ. ಅಯ್ಯೋ ಏನು ಇದು ಗೋಪನಾಥ? ಈ ದರಿದ್ರ ವಾಸನೆ ಆ ಸೂರ್ಯನ ಹತ್ರನೇ ಬರೋದು. ಅಮ್ಮ ಇವ್ನು ಕುಡ್ಕೊಂಡ್ ಬಂದಿದ್ದಾನೆ. ಕೊಡ್ತಿದ್ದಾನ. ದೇವ್ರೇ ಇವನಿಗೆ ಅಭ್ಯಾಸನೇ ಇಲ್ವಲ್ಲೋ.